ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ, ಯಾವುದೇ ಅನುಮಾನ ಬೇಡ. ಉತ್ತಮವಾದಂಥ ರೀತಿಯಲ್ಲಿ ಸರ್ಕಾರ ನಡೀತಾ ಇದೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಆ ಭಾಗಕ್ಕೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸರ್ಕಾರ ಸ್ಪಂದಿಸಿದೆ. ಸೊ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಈಗಲೂ ಇದ್ದೀನಪ್ಪ, ಈಗಲೂ ಇದ್ದೀನಿ. ಊಹಾಪೋಹಗಳಷ್ಟೇನೆ. ಬಾಗಲಕೋಟೆನಲ್ಲೂ ಕೂಡ ನಮ್ಮ ಪಕ್ಷ ಅತ್ಯಧಿಕ ಮತಗಳಿಂದ ಗೆಲುವನ್ನು ಸಾಧಿಸ್ತದೆ. ಅವ್ರನ್ನೇ ಕೇಳ್ಬೇಕಂಗಂತ. ಅವ್ರನ್ನೇ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಅಧಿಕೃತವಾಗಿ, ಗೃಹ ಸಚಿವರು. ಅವ್ರೇನು ಹೇಳ್ತಾರೆ ಹಂಗೆ ಕೇಳಬೇಕಾಗುತ್ತೆ. ಅದಾದ್ಮೇಲೆ ಮಾತಾಡೋಣ, ಅದಾದ್ಮೇಲೆ ಮಾತಾಡೋಣ. ಆಸೆ ಇಲ್ಲ ಅಂತ ನಾನು ಹೇಳಲಿಲ್ವಲ್ಲ ನಿನಗೆ. ಇವತ್ತೇ ಮಾಡ್ತೀವಿ, ಇವತ್ತೇ ಆಯ್ತಾರೆ ಅಂತ ಹೇಳಿದ್ನ. ಆಸೆ ಇದೆ ಅಂತ ಹೇಳಿದ್ದೀನಿ ಅಷ್ಟೇ. ಎಲ್ಲ ಟೈಮ್ ಇದೆ, ಮಾತಾಡೋಣ ಬಿಡ. ಬೈ ಎಲೆಕ್ಷನ್ ನಂತರ ರೀಶಫಲ್ ಮಾಡಬೇಕು ಅನ್ನೋ ಒತ್ತಡ ತುಂಬಾ ಇದೆ ಸರ್. ಅಂದ್ರೆ 40ಕ್ಕಿಂತ ಹೆಚ್ಚು ಜನ ಸೀನಿಯರ್ಸ್ ಇದ್ದಾರೆ. 3 ಸಲ 4 ಸಲ 6 ಸಲ ಮಾಡಬೇಕು. 3 ವರ್ಷ ಕಂಪ್ಲೀಟ್ ಆಯಿತು. ಈ ಥರದ ಒತ್ತಡ ಇದೆ. ಅದು ಚುನಾವಣೆ ಆದ್ಮೇಲೆ ಮಾತಾಡೋಣ. ಸದ್ಯಕ್ಕೆ ನಮ್ಮನ್ನ ಚೆನ್ನೈಗೆ ತಮಿಳ್ನಾಡು ಎಲೆಕ್ಷನ್ಗೆ ಹಾಕಿದ್ದಾರೆ, ಅಲ್ಲೋಗಿ ಕೆಲಸ ಮಾಡ್ತಾ ಇದ್ವಿ. ಬ್ರಾಹ್ಮಣರಿಗೆ 4 ಪಾರ್ಟಿಯಿಂದ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತ ತುಂಬಾ ಸುದ್ದಿ ಆಗಿದೆ. ಎಲ್ಲಿ ಗೊತ್ತಿಲ್ಲಪ್ಪ ನನಗೆ. ಸದ್ಯಕ್ಕೆ ನಮ್ಮ ಪಾರ್ಟಿಯಿಂದ ಒಂದು ಕ್ಷೇತ್ರಕ್ಕೆ ನಮ್ಮನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ, ಅಲ್ಲೋಗಿ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ.